₹5,000 ಒಂದು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕಾಗತ್ತಾ? ಮಾಡ್ಬೋದು. ನೀವೊಂದು ಕ್ಲೌಡ್ ಕಿಚನ್ ಮಾಡ್ಬೋದು. ಹೇಗ್ ಮಾಡ್ತೀರಾ? ಏನ್ ಲೈಸೆನ್ಸ್ ಬೇಕು? ಲೈಸೆನ್ಸ್‌ಗೆ ಎಷ್ಟು ಕಾಸ್ಟ್ ಆಗತ್ತೆ? ಏನೇನ್ ಇಕ್ವಿಪ್‌ಮೆಂಟ್ಸ್ ಬೇಕು? ರಾ ಮೆಟೀರಿಯಲ್‌ಗೆ, ಪ್ಯಾಕೇಜಿಂಗ್‌ಗೆ, ಮತ್ತೆ ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲಿ ಆನ್ ಬೋರ್ಡ್ ಆಗಕ್ಕೂ ನಿಮ್ಗೆ ಏನ್ ಕಾಸ್ಟ್ ಆಗತ್ತೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ನೀವು ವಿಡಿಯೋಗೆಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್‌ವರೆಗೂ ನೋಡಿ. ಫಸ್ಟ್ ಕ್ಲೌಡ್ ಕಿಚನ್ ಬಗ್ಗೆ ಹೇಳ್ತೀನಿ ನೋಡಿ. ಕ್ಲೌಡ್ ಕಿಚನ್ ಅಂದ್ರೆ ನಿಮ್ದು ಮನೆ ಕಿಚನ್ ಇಂದಾನೆ ನೀವು ಒಂದು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಏನೇ ಅಡುಗೆ ಮಾಡ್ತೀರಾ ನೀವು ಅದು ಮಾಡಿ ನೀವು ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲಿ ಸೇಲ್ ಮಾಡಬಹುದು. ಓಕೆ. ಸೊ ಇದಕ್ಕೆ ಕ್ಲೌಡ್ ಕಿಚನ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನೇನ್ ಲೈಸೆನ್ಸಸ್ ಬೇಕು ನೋಡಿ. ಇವಾಗ ನಿಮ್ಗೆ ಒಂದೇ ಒಂದು ಲೈಸೆನ್ಸ್ ಸಾಕು, ಫುಡ್ ಲೈಸೆನ್ಸ್, FSSI ಅಂತ ಹೇಳ್ತಾರೆ ಅದಕ್ಕೆ. ಸೊ FSSI ಲೈಸೆನ್ಸ್ ಜನರಲ್ ರಿಜಿಸ್ಟ್ರೇಷನ್ ತಗೊಂಡು ನೀವು ಸ್ಟಾರ್ಟ್ ಮಾಡಬಹುದು. ಇದಕ್ಕೆ ಕಾಸ್ಟ್ ಬರೀ ₹600. ಇವಾಗ ಆಫರ್ ಅಲ್ಲಿ ನೀವು ನಮ್ಮ ಹತ್ರ ಮಾಡಿಸಿದ್ರೆ ₹600ಗೆ ಒಂದು ಲೈಸೆನ್ಸ್ ಮಾಡಿಕೊಡ್ತೀವಿ. ಜನರಲ್ ರಿಜಿಸ್ಟ್ರೇಷನ್ 1 ಇಯರ್ದು. ಓಕೆ. ಸೊ ನೆಕ್ಸ್ಟ್ ಬರುತ್ತೆ ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲಿ ಅಟ್ಯಾಚ್ ಮಾಡಕ್ಕೆ, ಆನ್ ಬೋರ್ಡ್ ಆಗಕ್ಕೆ ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ನೋಡಿ. ಒಂದು ಫುಡ್ ಲೈಸೆನ್ಸ್ ಅಂತೂ ಬೇಕು, ಮತ್ತೆ ನಿಮ್ದು KYC ಡಾಕ್ಯುಮೆಂಟ್ಸ್ ಬೇಕು, ಒಂದು ಬ್ಯಾಂಕ್ ಅಕೌಂಟ್ ಬೇಕು. ಯಾಕಂದ್ರೆ ನಿಮ್ ದುಡ್ಡು ಏನ್ ಸೇಲ್ ಮಾಡ್ತೀರಾ ಅದು ದುಡ್ಡು ಬರಕ್ಕೆ ಒಂದು ಬ್ಯಾಂಕ್ ಅಕೌಂಟ್ ಬೇಕು. ಸೊ ಇಷ್ಟು ಬೇಕಾಗತ್ತೆ. ಮತ್ತೆ ನಿಮ್ಮ ಹತ್ರ ಒಂದು 5 ಡಿಶಸ್ ಬೇಕು, 5 ಫುಡ್ ಐಟಮ್ಸ್ ಬೇಕು. ಅದು ನೀವು ಸೇಲ್ ಮಾಡಕ್ಕೆ ಮಿನಿಮಮ್ ಇರಬೇಕು. ಸೊ ಏನೇನ್ ಡಿಶ್ ಮಾಡ್ಬೋದು ನೀವು ಲೋ ಬಜೆಟ್ ಅಲ್ಲಿ, ಅದನ್ನ ನಾನು ಮುಂದೆ ವಿಡಿಯೋ ಅಲ್ಲಿ ಹೇಳ್ತೀನಿ. ಮತ್ತೆ ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲಿ ಆನ್ ಬೋರ್ಡ್ ಆಗಕ್ಕೆ ಅವರು ಒಂದು ಫೀ ತಗೊಂತಾರೆ, ಒನ್ ಟೈಮ್ ಫೀ ತಗೊಂತಾರೆ ಆನ್ ಬೋರ್ಡಿಂಗ್ ರಿಜಿಸ್ಟ್ರೇಷನ್ ಮಾಡಕ್ಕೆ. ಅದು ಎವ್ರಿ ಸಿಟಿ ವೈಸ್ ಡಿಫ್ರೆಂಟ್ ಇದೆ ಅಮೌಂಟ್. 1000 ಚೇಂಜ್ ಇರಬಹುದು ಅಮೌಂಟ್. ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಸಪ್ರೇಟ್ ಇರುತ್ತೆ, 1000 ಚಿಲ್ಲರೆ ಇರುತ್ತೆ. ಬಟ್ ಇದು ಸಿಟಿ ವೈಸ್ ಬೇರೆ ಬೇರೆ ಇದೆ. ಸೊ ಅದಕ್ಕೆ ಎಕ್ಸಾಕ್ಟ್ ಅಮೌಂಟ್ ಹೇಳ್ತಾ ಇಲ್ಲ, ಬಟ್ 1000 ಚೇಂಜ್ ಇದೆ. ಓಕೆ. ಸೊ ಸ್ವಿಗ್ಗಿ, ಝೊಮ್ಯಾಟೊ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಮ ಹತ್ರ ಬೇಕು ಇಕ್ವಿಪ್ಮೆಂಟ್ಸ್ ಅಂದ್ರೆ ನಿಮ್ದು ಕಿಚನ್ ಅಲ್ಲೇ ಇದೆ. ಓಕೆ. ನಿಮ್ ಮನೆಯಲ್ಲೇ ಕಿಚನ್ ಅಲ್ಲಿ ಎಲ್ಲಾ ಇಕ್ವಿಪ್ಮೆಂಟ್ಸ್ ಇದೆ. ನೀವು ಯಾವ್ದೇ ತರದ್ದು ಇಕ್ವಿಪ್ಮೆಂಟ್ಸ್ ಗೆ ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ. ನೀವೇನಾದ್ರೂ ಪಿಜ್ಜಾ, ಬರ್ಗರ್ ಈ ತರ ಮಾಡ್ತಾ ಇದ್ರೆ ನೀವು ಇಕ್ವಿಪ್ಮೆಂಟ್ಸ್ ತಗೊಬೇಕಾಗತ್ತೆ. ಬಟ್ ನಾನ್ ಇವಾಗ ಈ ವಿಡಿಯೋ ಅಲ್ಲಿ ಹೇಳ್ತಾ ಇರೋದು ಸಿಂಪಲ್ ಸೌತ್ ಇಂಡಿಯನ್ ಡಿಶಸ್ ಲೈಕ್ ದೋಸೆ ಆಗ್ಬೋದು, ಇಡ್ಲಿ ಆಗ್ಬೋದು, ರವೆ ಇಡ್ಲಿ, ಮಸಾಲ ದೋಸೆ, ಸೆಟ್ ದೋಸೆ. ಓಕೆ. ಈ ತರ ಒಂದು 5 ಐಟಮ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೋದು. ಲೋ ಬಜೆಟ್ ಅಲ್ಲಿ ಜಾಸ್ತಿ ಏನ್ ಇನ್ವೆಸ್ಟ್ಮೆಂಟ್ ಇಲ್ಲ, ಇದು ಸ್ಟಾರ್ಟ್ ಮಾಡಿ. ಮಿನಿಮಮ್ 5 ಡಿಶ್ ಬೇಕು ಅಂದಲ್ಲ, ನೀವು ಇದರಲ್ಲಿ ಸ್ಟಾರ್ಟ್ ಮಾಡಬಹುದು. ಸೊ ಇದಕ್ಕೆ ಪ್ಯಾಕೇಜಿಂಗ್ ಕಾಸ್ಟ್, ನಿಮ್ಗೆ ಪ್ಯಾಕೇಜಿಂಗ್ ಕಂಟೈನರ್ಸ್ ತಗೊಬೇಕು ನೀವು. ಸೊ ಪ್ಲಾಸ್ಟಿಕ್ ಕಂಟೈನರ್ಸ್ ಬರುತ್ತೆ, ಇಲ್ಲ ಕಾರ್ಯುಗೇಟೆಡ್ ಬಾಕ್ಸ್ಗಳು ಬರುತ್ತೆ, ನೀವು ನೋಡಿರ್ಬೋದು. ಅದು ತಗೊಬಹುದು. ಅದೆಲ್ಲ ನಿಮ್ಗೆ ₹1000-1500 ಸಿಗ್ಬಿಡುತ್ತೆ. ಅದು ತಗೊಂಡು ನೀವು ಸ್ಟಾರ್ಟ್ ಮಾಡಬಹುದು. ಯಾಕಂದ್ರೆ ನೀವು ಜಾಸ್ತಿ ಬಲ್ಕ್ ಕ್ವಾಂಟಿಟಿಯಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಯಾಕಂದ್ರೆ ಇಮಿಡಿಯೇಟ್ ನೀವು ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ನಿಮ್ಗೆ 100-200 ಆರ್ಡರ್ಸ್ ಅಂತೂ ಬರಲ್ಲ. ಸ್ವಲ್ಪ ಸ್ವಲ್ಪ ಅಂತಾನೆ ಗ್ರೋ ಆಗ್ತಾ ಹೋಗೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ತಗೊಂಬಂದು ಇಟ್ಕೊಳ್ಳಿ, ಅದ್ರಲ್ಲಿ ಸ್ಟಾರ್ಟ್ ಮಾಡಿ. ಹೆಂಗ್ ಸೇಲ್ ಆಗುತ್ತೆ, ಹೆಂಗ್ ನಿಮ್ಗೆ ದುಡ್ಡು ಬರ್ತಾ ಇರುತ್ತೆ ಸ್ವಿಗ್ಗಿ, ಝೊಮ್ಯಾಟೊ ಇಂದ, ಹಂಗಂಗೆ ನಿಮ್ದು ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡಿ, ಇದರಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ. ₹5,000 ಎಕ್ಸಾಕ್ಟ್ ಆಗಿ ಇದು ಕಾಮನ್ ಸೌತ್ ಇಂಡಿಯನ್ ಡಿಶ್ ಇದೆಯಲ್ಲ, ಇದು ತಗೊಂಡು ನೀವು ಸ್ಟಾರ್ಟ್ ಮಾಡಬಹುದು. ಸ್ವಿಗ್ಗಿ, ಝೊಮ್ಯಾಟೊ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೂ ನೀವು ನಮ್ಮ ಹತ್ರ ಮಾಡಿಸ್ಬೋದು. ಸ್ವಿಗ್ಗಿ, ಝೊಮ್ಯಾಟೊ ಆನ್ ಬೋರ್ಡಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಫುಲ್ ಕಂಪ್ಲೀಟ್ ಆಗಿ. ನೀವು ಏನಿಲ್ಲ, ಲೈಸೆನ್ಸ್ ನಾವು ಮಾಡ್ಕೊಡ್ತೀವಿ, ನಿಮ್ಗೆ ರಿಜಿಸ್ಟ್ರೇಷನ್ ಸ್ವಿಗ್ಗಿ, ಝೊಮ್ಯಾಟೊ ಮಾಡ್ಕೊಡ್ತೀವಿ. ನೀವು ಜಸ್ಟ್ ನಿಮ್ದು ಅಡುಗೆ ಮಾಡಬೇಕು, ಸೇಲ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಬರೀ ನಿಮ್ ಮೊಬೈಲ್ ಇಂದಾನು ಮಾಡ್ಬೋದು. ನಿಮ್ಗೆ ಏನೋ ಕಂಪ್ಯೂಟರೇ ಬೇಕು, ಇದು ಬೇಕು ಅಂತ ಏನಿಲ್ಲ, ಮೊಬೈಲ್ ಇಂದಾನೇ ನೀವು ಸ್ಟಾರ್ಟ್ ಮಾಡಬಹುದು. ಸೊ ನೀವೇನಾದ್ರೂ ಫುಡ್ ಲೈಸೆನ್ಸ್ ಇಲ್ಲ ಸ್ವಿಗ್ಗಿ, ಝೊಮ್ಯಾಟೊ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅದು ಕಾಲ್ ಮಾಡಿ ಡೀಟೇಲ್ಸ್ ತಗೊಳ್ಳಿ. ಆಫರ್ ನಡೀತಾ ಇದೆ ಇವಾಗ ಸೆಪ್ಟೆಂಬರ್ 1 ಇವತ್ತು. ಈ ಮಂತ್ ಎಲ್ಲ ಬರೀ ₹600ಗೆ ಮಾಡ್ಕೊಡ್ತಾ ಇದೀವಿ. ಓಕೆ. ಚಾನ್ಸ್ ಮಿಸ್ ಮಾಡ್ಕೊಬೇಡಿ, ಕಾಲ್ ಮಾಡಿ. ಸೊ ಈ ವಿಡಿಯೋಲಿ ಇಷ್ಟೇ. ನಿಮ್ಗೆ ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋ ಬೇಕಂದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳ್ಬೋದು ನೀವು. ಅದ್ರ ಮೇಲೆ ಒಂದು ಡೆಫಿನೆಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಸಜೆಷನ್ಸ್ ಇದ್ರೆ, ಏನಾದ್ರು ಟಾಪಿಕ್ ಮೇಲೆ ಸಜೆಷನ್ ಕೊಡ್ಬೇಕಂದ್ರೂ ನಾನು ಕಮೆಂಟ್ ಅಲ್ಲಿ ಬರೀಬಹುದು, ಅದು ಫಾಲೋ ಮಾಡಕ್ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ನಡೀಲಿ, ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ.